ನೋಡಿ, ಮ್ಯಾಚ್ ಮುಗ್ದೋಗಿದೆ ಈಗ ಆಲ್ರೆಡಿ. ಅಂಪೈರ್ ನಿರ್ಧಾರವನ್ನ ಕೂಡ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ. ಅಂದ್ರೆ ಪೂರ್ಣಾವಧಿಗೂ ಕೂಡ ಸಿದ್ದರಾಮಯ್ಯರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದಾರೆ ಅಂತ ಸ್ವತಃ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ. ಮ್ಯಾಚ್ ಮುಗ್ದೋಗ್ಬಿಟ್ಟಿದೆ, ಅಂಪೈರ್ ನಿರ್ಧಾರ ಸ್ಪಷ್ಟವಾಗಿದೆ, ಪೂರ್ಣಾವಧಿಗೂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಲಿದ್ದಾರೆ. ಈ ಬಗ್ಗೆ ಅವರೇ ಎಲ್ಲಾ ಊಹಾಪೋಹಗಳಿಗೆ ತೆರೆ ಕೂಡ ಎಳೆದಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಮತದಾನ ಗೆದ್ದೆ ಸಿಎಂ ಸಿದ್ದರಾಮಯ್ಯ ಸಿಎಂ ಆಗಿದ್ದು, ಬದಲಾವಣೆಯ ಚರ್ಚೆ ಬಿಡಿ, ಅಭಿವೃದ್ಧಿಯತ್ತ ಚಿತ್ತವನ್ನ ನೆಡಿ ಅಂತ ಬೆಂಗಳೂರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಈ ಕುರಿತಂತೆ ಹೇಳಿಕೆಯನ್ನ ನೀಡಿದ್ದಾರೆ. ಕರ್ನಾಟಕಕ್ಕೆ ಸಿಎಂ ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿಯ ಸಿಎಂ ಆಗಿರ್ತಾರೆ. ಮ್ಯಾಚ್ ಈಗ ಆಲ್ರೆಡಿ ಕ್ಲೋಸ್ ಆಗ್ಬಿಟ್ಟಿದೆ, ಅಂಪೈರ್ ನಿರ್ಧಾರ ಕೂಡ ಹೊರಬಿದ್ದಿದೆ ಅಂತ ಹೇಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು. ಈ ಮೂಲಕ ಮತ್ತೊಂದು ಬಾಂಬ್ ಕೂಡ ಸಿಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ್ರು ಸತೀಶ್ ಜಾರಕಿಹೊಳಿ ಅವರು. ನೋಡಿ, ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ, ಎಲ್ಲಾ ಊಹಾಪೋಹಗಳಿಗೂ ಕೂಡ ಈಗ ಸಿಎಂ ಸಿದ್ದರಾಮಯ್ಯನವರೇ ಒಂದು ಸ್ಪಷ್ಟವಾದಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಇನ್ನು ಸುರ್ಜೇವಾಲಾ ಮುಂದೆ 90% ಶಾಸಕರು ಅನುದಾನಕ್ಕೆ ಮನವಿಯನ್ನ ಮಾಡಿದ್ದಾರೆ. 103 ಶಾಸಕರ ಅಭಿಪ್ರಾಯವನ್ನ ಕೂಡ ಸಂಗ್ರಹ ಮಾಡಿರುವಂಥದ್ದು. ಯಾರೋ 10% ಮಂದಿ ಸಿಎಂ ಬದಲಿಸಿ ಅಂತ ಹೇಳಿರಬಹುದು, ಹೇಳಿದ್ರೂ ಕೂಡ ಆಶ್ಚರ್ಯ ಏನಿಲ್ಲ. ಹಾಗಂತ ಸಿದ್ದರಾಮಯ್ಯ ಈ 90% ಶಾಸಕರ ಬಲದಿಂದಲೇ ಮುಖ್ಯಮಂತ್ರಿ ಆಗಿರೋದು. ಈ ಹಿಂದೆ ಶಾಸಕಾಂಗ ಪಕ್ಷದ ನಾಯಕರಾಗಿಯೂ ಕೂಡ ಆಯ್ಕೆಯಾದಾಗ ಯಾರು ಎಷ್ಟು ಓಟ್ ಪಡೆದು ಸಿಎಂ ಆದ್ರು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಇನ್ನು ಎಲ್ಲಾ ಗಾಳಿ ಸುದ್ದಿಗಳಿಗೆ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ತೆರೆ ಎಳೆದಿದ್ದಾರೆ. ಈ ಮೂಲಕ ಆ 10% ಶಾಸಕರಿಗೇನಿದ್ರು, ಆ 10% ಡಿಕೆ ಬೆಂಬಲಿಗರೇನಿದ್ರು, ಆ ಬೆಂಬಲಿಗರಿಗೆ ಸಂದೇಶವನ್ನ ಕೂಡ ರವಾನೆ ಮಾಡಿದ್ದಾರೆ ಈ ಮೂಲಕ. ಇನ್ನು ಸಿಎಂ ಬದಲಾವಣೆ ಚರ್ಚೆಗೆ ಇತಿಶ್ರೀಯನ್ನ ಕೂಡ ಹಾಡಲಾಗಿರುವಂಥದ್ದು. ಇನ್ನು ಈ ಕುರಿತಂತೆ ಸತೀಶ್ ಜಾರಕಿಹೊಳಿ ಒಂದು ಸ್ಪಷ್ಟ ನಿರ್ಧಾರವನ್ನ ಹಾಗೆ ಸ್ಪಷ್ಟ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ.